ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗಿದೆ, ಕಾಂಗ್ರೆಸ್ನ ಡಿ.ಕೆ. ಸುರೇಶ್, ಬಿಜೆಪಿ ಮತ್ತು ಜೆಡಿಎಸ್ ಒಮ್ಮತದ ಅಭ್ಯರ್ಥಿಯಾಗಿ ಸಿ.ಎನ್. ಮಂಜುನಾಥ್. ಇದೀಗ ಡಿ.ಕೆ. ಸುರೇಶ್ ಹೆಸರಿನ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 3 ಅಭ್ಯರ್ಥಿಗಳು ಮಂಜುನಾಥ್ ಹೆಸರಿನ ಸಿ.ಎನ್. ಮಂಜುನಾಥ್ ಹೆಸರಿನ 5 ಅಭ್ಯರ್ಥಿಗಳು, ಸಿ.ಎನ್. ಮಂಜುನಾಥ್ ಹೆಸರಿನ 2 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಭಾಳ ಮಜಾ ಇದೆ, ಬನ್ನಿ ಹೇಳ್ತೀನಿ ನೋಡಿ. ಮಂಜುನಾಥ್ ವರ್ಸಸ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೇ ಹೆಸರಿನ ಹಲವರ ಸ್ಪರ್ಧೆ, ಅಂದರೆ ವೋಟ್ ಸ್ಪ್ಲಿಟ್ ಮಾಡೋದಕ್ಕೆ. ಅಖಾಡದಲ್ಲಿದ್ದಾರೆ ಮಂಜುನಾಥ್ ಎಂಬ 5 ಅಭ್ಯರ್ಥಿ, ಸಿ.ಎನ್. ಮಂಜುನಾಥ್ ಸೇರಿದಂತೆ 5 ಅಭ್ಯರ್ಥಿ ಇದ್ದಾರೆ. ಸಿ.ಎನ್. ಮಂಜುನಾಥ್ ಅಂತ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಂತ ಹೇಳೋರೆ ಇಬ್ಬರಿದ್ದಾರೆ, ಇವರು ಮತ್ತು ಮತ್ತೊಬ್ಬರು. ಬಿ ಜೆ ಪಿಯಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಖಾಡಕ್ಕೆ, ಇನ್ನು ಬಹುಜನ್ ಭಾರತ್ ಪಾರ್ಟಿಯಿಂದ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಹೆಸರು ಡಾಕ್ಟರ್ ಸಿ.ಎನ್. ಮಂಜುನಾಥ್. ಇಬ್ಬರು ಅಭ್ಯರ್ಥಿಗಳ ತಂದೆ ಹೆಸರು ಕೂಡ ಒಂದೇ. ಇಬ್ಬರು ಒಂದೇ ಜಿಲ್ಲೆ ಒಂದೇ ತಾಲೂಕಿನವರು. ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಮತ್ತೊಬ್ಬರು. ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತ್ತೆ ಇದು ಸಿ.ಎನ್. ಮಂಜುನಾಥ್ ಆದ ನಂತರ 3ನೇ ಮಂಜುನಾಥ್ ಯಾರು? ಸಿ. ಮಂಜುನಾಥ್. 4ನೇ ಮಂಜುನಾಥ್ ಎನ್. ಮಂಜುನಾಥ್. 5ನೇ ಮಂಜುನಾಥ್ ಕೆ. ಮಂಜುನಾಥ್. ಒಟ್ಟು 5 ಜನ ನಾಮಪತ್ರ ಸಲ್ಲಿಸಿದ್ದಾರೆ ಗೊಂದಲ ಮೂಡಿಸೋದಕ್ಕೆ. ಇಷ್ಟಕ್ಕೆ ಮುಗಿದಿಲ್ಲ, ಸುರೇಶ್ಗೇನು ಕಡಿಮೆ ಅಲ್ಲ ಕಾಟ, ಅವ್ರಿಗೂ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ.ಕೆ. ಸುರೇಶ್ ನಾಮಿನೇಷನ್ ಮಾಡಿದ್ದಾರೆ. ಸುರೇಶ್ ಹೆಸರಿನ 3 ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿದ್ದಾರೆ. ಅಖಾಡದಲ್ಲಿದ್ದಾರೆ ಡಿ.ಕೆ. ಸುರೇಶ್ ಹೆಸರಿನ 2 ಅಭ್ಯರ್ಥಿ. ಕರುನಾಡು ಪಕ್ಷದ ಮುತ್ತಾನಲ್ಲೂರಿನ ಎಸ್. ಸುರೇಶ್ ಸ್ಪರ್ಧೆ ಮಾಡಿದ್ದಾರೆ. ಮರಳೆ ಗ್ರಾಮದ ಎಂ.ಎನ್. ಸುರೇಶ್. ನೋಡಿ, ಡಿ.ಕೆ. ಸುರೇಶ್, ಎಸ್. ಸುರೇಶ್, ಎಂ.ಎನ್. ಸುರೇಶ್, 3 ಇದ್ದಾರೆ. ಡಿ.ಕೆ. ಸುರೇಶ್, ಅವರು ಮಂಜುನಾಥ್, 5 ಜನ ಇದ್ದಾರೆ. ಈಗ ಒಂದು ಬ್ರೇಕ್ ಆದ ನಂತರ ಬಿ ಜೆ ಪಿ ಹೇಳ್ತಾ ಇತ್ತು 370. ನರೇಂದ್ರ ಮೋದಿ ಇತ್ತೀಚೆಗೆ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆ ಒಂದು ಸಂವಾದ ನಡೆಸಿದರು. ಈಗ ಪ್ರತಿಯೊಂದು ಬೂತಲ್ಲಿ ಕೂಡ ಕಳೆದ ಬಾರಿಗಿಂತ ಇಷ್ಟು ಮತಗಳು ಜಾಸ್ತಿ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.